ಸರ್ ನಮಸ್ಕಾರ. ಟ್ರೆಂಡಿಂಗ್ ಅಲ್ಲಿರೋ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ನೀವು? ಅದರಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಸರ್? ಬಿಗ್ ಬಾಸ್ ಭಾರಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಸುದೀಪ್ ಸರ್. ಅವ್ರಿಗೆ ಮೊದಲಿಗೆ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಈ ಟಿ ವಿಯ ಸಂಸ್ಥಾಪಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ಇದರಲ್ಲಿ ಭಾರಿ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಆದರೆ ಕೆಲವರು ಮಾತ್ರ ಅವರಿಗೆ ಬೇಕಾಬಿಟ್ಟು ಸುಮ್ಮನೆ ಇಲ್ಲದನ್ನು ಮಾತಾಡಿ ಸುಮ್ಮನೆ ಗಲಾಟೆಯನ್ನು ಎಬ್ಬಿಸ್ತಾರೆ. ಗಲಾಟೆಯನ್ನು ಮಾಡೋದ್ರಿಂದ ನಮಗೆ ಜನ ಓಟನ್ನು ಮಾಡ್ತಾರೆ ಅಂದ್ಕೊಂಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡಾಗಿ ಗಲಾಟೆ ಮಾಡೋದ್ರಿಂದ ಯಾರೂ ಓಟನ್ನು ಹಾಕೋದಿಲ್ಲ, ಅವ್ರನ್ನ ಪ್ರೋತ್ಸಾಹನೂ ಮಾಡೋದಿಲ್ಲ. ಆದರೆ ಇದ್ದಿದ್ದರಲ್ಲಿ ಗಿಲ್ಲಿ ನಟ ಅವರು ಭಾರಿ ಚೆನ್ನಾಗಿ ಅವರು ಜನರನ್ನು ಮನೋರಂಜನೆಯನ್ನು ನೀಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರು ಒಂದೊಂದು ಸಲ ಅತಿರೇಕವಾಗಿ ಮಾತಾಡ್ತಾರೆ. ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಒಂದೊಂದು ಸಲ ಅತಿರೇಕವಾಗಿ ನಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಬೇಜಾರ ಅಂತ ಅನಿಸುತ್ತೆ. ಹಾಗೆ ಇನ್ನುಳಿದವರು ಧ್ರುವಂತು ಅವರು ಎಲ್ಲ ಸ್ವಲ್ಪ ಇದ್ದಿದ್ದರಲ್ಲಿ ಪರವಾಗಿಲ್ಲ. ಅವರು ಒಂದೊಂದು ಸಲ ದಾರಿ ತಪ್ಪಿ ಹೇಗೆ ಬೇಕಾದ್ರೆ ಮಾಡ್ತಾರೆ. ಹಾಗೆ ಕೆಲವರು ಮಾತಾಡಿದರು ಆ ಶೋನಲ್ಲಿ ಮಾತನಾಡಬೇಕಾದ್ರೆ ಮಂಗಳೂರು ಕಡೆ ಒಂದು ಹುಡುಗಿ ಇದೆಯಲ್ಲ, ರಕ್ಷಿತಾ ಅವರು ಕೆಲವರು ಹೇಳ್ತಾರೆ ಅವರು ಮಾತು ಕೆಲವು ಸುದೀಪ್ ಅವ್ರು ಬಂದಾಗ ಮಾತ್ರ ಮಾತಾಡಲ್ಲ. ಬಟ್ ಅವ್ರ ಭಾಷೆ ಆ ಥರ ಇದೆ. ಅವ್ರ ಭಾಷೆ ಆ ಥರ ಇರೋದ್ರಿಂದ ಅವರು ನಡ್ಕೊಳ್ಳೋ ರೀತಿ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಅವರು ನೇರವಾಗಿ ಹೇಳ್ತಾರೆ. ಬಟ್ ಅವ್ರ ಭಾಷೆನೇ ಆ ಥರ ಇರೋದ್ರಿಂದ ಅವಕ್ಕೆ ಕನ್ನಡ ಸರಿಯಾಗಿ ಬರೋಲ್ಲ. ಬಟ್ ಇರೋದ್ರಲ್ಲಿ ಉತ್ತಮವಾಗಿ ಕನ್ನಡವನ್ನು ಕಲಿಯೋ ಪ್ರಯತ್ನದಲ್ಲಿ ಮಾತನಾಡೋ ವಿಚಾರದಲ್ಲಿ ಚೆನ್ನಾಗಿ ನಡ್ಕೊತಾ ಇದ್ದಾರೆ. ಇದ್ದಿದ್ರಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಗಿಲ್ಲಿ ನಟ. ಎಲ್ಲಿ ನೋಡಿ ಗಲ್ಗಲ್ಲಿಯಲ್ಲೂ ಗಿಲ್ಲಿ.